ನಮಸ್ಕಾರ. ಭಾರತ ವಿರುದ್ಧ ಪಂದ್ಯಕ್ಕೂ ಮುನ್ನ ಪಾಕ್ ನಾಯಕ ಸಲ್ಮಾನ್ ಮತ್ತು ಫರ್ಹಾನ್ ಹೇಳಿದ್ದೇನು, ಈ ಕಂಪ್ಲೀಟ್ ಆದ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಟೀಮ್ ಇಂಡಿಯಾ ಇಂದು ಪಾಕ್ ತಂಡವನ್ನು ಬಗ್ಗು ಬಿಡುತ್ತೋ ಇಲ್ಲೋ ಎಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ವೀಕ್ಷಕರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತ ಮತ್ತು ಪಾಕ್ ಪಂದ್ಯ ಆರಂಭವಾಗಲಿದ್ದು, ಈ ಒಂದು ಪಂದ್ಯಕ್ಕೂ ಮುನ್ನ ಪಾಕಿಸ್ತಾನ ನಾಯಕ ಸಲ್ಮಾನ್ ಅಲಿ ಆಗಾ ಮತ್ತು ಸಹಬ್ಜಾದ ಫರ್ಹಾನ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಒಂದು ಖಡಕ್ ಉತ್ತರವನ್ನು ಕೂಡ ಟೀಮ್ ಇಂಡಿಯಾ ನಾಯಕ ಸೂರ್ಯಕುಮಾರ್ ಕೂಡ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೊಟ್ಟಿದ್ದಾರೆ. ಸೂರ್ಯಕುಮಾರ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಹೇಳಿದ್ದಾರೆ ಅಂತ ಕೇಳ್ತಿದ್ದಾರೆ ನೋಡ್ಬೋದು. ಇದಕ್ಕೂ ಮೊದಲು ಪಾಕ್ ನಾಯಕ ಸಲ್ಮಾನ್ ಅಲಿ ಆಗಾ ಅವರು, ನಾವು ಅಭಿಷೇಕ್ ಶರ್ಮಾ ವಿರುದ್ಧ ಚೆನ್ನಾಗಿ ಆಡ್ತೀವಿ, ಹೀಗಾಗಿ ಅವರ ವಿರುದ್ಧ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಲು ನಾವು ತಯಾರಾಗಿದ್ದೀವಿ ಅಂತೇಳಿ ಈ ಒಂದು ಪಾಕ್ ನಾಯಕ ಸಲ್ಮಾನ್ ಅಲಿ ಆಗಾ ಕೂಡ ಹೇಳಿದರು. ಬಟ್ ಇದಕ್ಕೆ ಉತ್ತರವಾಗಿ ನಮ್ಮ ಸೂರ್ಯಕುಮಾರ್ ಯಾದವ್ ಕೂಡ ಒಂದು ಹೇಳಿಕೆ ಕೊಟ್ಟರು. ಇದು ಪಾಕಿಸ್ತಾನ್ ನಾಯಕ ಅಭಿಷೇಕ್ ಶರ್ಮಾ ಅವರನ್ನು ಬಯಸ್ತಾನೆಂದರೆ ಅವರ ವಿರುದ್ಧ ಕೂಡ ನಾವು ಅಭಿಷೇಕ್ ಶರ್ಮಾ ಅವರನ್ನು ಕಣಕ್ಕೆ ಇಳಿಸಿ ಒಂದು ಉತ್ತಮ ರಿಸಲ್ಟನ್ನು ಕೂಡ ಪಾಕ್ ತಂಡಕ್ಕೆ ಕೊಡ್ತೀವಿ. ಅಂದರೆ ಉತ್ತಮ ರಿಸಲ್ಟನ್ನು ಪಾಕ್ ವಿರುದ್ಧ ನಾವು ನಮ್ಮ ಟೀಮ್ ಇಂಡಿಯಾ ಪರ ನೀಡ್ತೀವಿ ಅಂತ ಕೂಡ ಹೇಳಿದರು. ಇದು ಏನಪ್ಪ ಅಂದರೆ ಸೂರ್ಯಕುಮಾರ್ ಯಾದವ್ ಅವರು ನೇರವಾಗಿ ಸಲ್ಮಾನ್ ಅಲಿ ಆಗಾಗೆ ಟಕ್ಕರ್ ಕೊಟ್ಟಿದ್ದಾರೆ. ಬಟ್ ಇದೇ ಥರ ಇಲ್ಲಿ ಪಾಕ್ ಮತ್ತು ಭಾರತದ ಮಧ್ಯೆ ಇದು ರೈವಲ್ರನ್ನೇ ಅಲ್ಲ ಅಂತ ಕೂಡ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದರು. ಪಾಕ್ ತಂಡ T20 ವಿಶ್ವಕಪ್ನಲ್ಲಿ 8 ಪಂದ್ಯ ಆಡಿದಾಗ ಭಾರತ 7 ಗೆದ್ದು ಪಾಕ್ 1 ಗೆದ್ದಿದೆ. ರೈವಲ್ರಿ ನನ್ನ ಪ್ರಕಾರ ಅಂದರೆ ಇದು ಸೂರ್ಯಕುಮಾರ್ ಹೇಳಿರುವ ಪ್ರಕಾರ ರೈವಲ್ರಿ ಅಂದರೆ 7-5 ಇರುತ್ತೆ. ಬಟ್ ಇದು ಪಾಕ್ ನಮಗೆ ಒಂದು ರೈವಲ್ರಿ ಮ್ಯಾಚೇ ಅಲ್ಲ ಅಂತೇಳಿ ಒಂದು ಸ್ಫೋಟಕ ಹೇಳಿಕೆಯನ್ನು ಪಾಕ್ ತಂಡದ ವಿರುದ್ಧ ಸಿಡಿಸಿದರು. ಇನ್ನು ಅದೇ ಥರ ಪಾಕ್ನ ಇನ್ನೊಬ್ಬ ಆಟಗಾರ ಅಂದರೆ ಓಪನರ್ ಆದ ಫರ್ಹಾನ್ ಅವರು ಏನು ಹೇಳಿದ್ದಾರೆ ಅಂತ ಕೇಳ್ತಿದ್ದಾರೆ ನೋಡ್ಬೋದು. ಜಸ್ಪ್ರೀತ್ ಬುಮ್ರಾ ಅವರ ಕೆರಿಯರನ್ನು ನಾನು ಫೆಬ್ರವರಿ 15ಗೆ ಎಂಡ್ ಮಾಡ್ತೇನೆ ಅಂತ ಹೇಳಿದರು. ಹೀಗಾಗಿ ಅವನ ವಿರುದ್ಧ ನಾನು ಆಡ್ತೇನೆ ಅಂತ ಕೂಡ ಫರ್ಹಾನ್ ಅವರ ಒಂದು ಹೇಳಿಕೆ ಎಲ್ಲೆಡೆ ಈಗ ವೈರಲ್ ಆಗ್ತದೆ. ಬಟ್ ಈ ಒಂದು ಪಂದ್ಯದಲ್ಲಿ ಬುಮ್ರಾ ಅವರೇ ಫರ್ಹಾನ್ ಅವರ ಕೆರಿಯರ್ ಅಂತ್ಯ ಮಾಡ್ತಾರ ಅಥವಾ ಫರ್ಹಾನ್ ಬುಮ್ರಾ ಅವರ ಕೆರಿಯರ್ ಅಂತ್ಯ ಮಾಡ್ತಾರಂತ ಕಾನೂನ. ಬುಮ್ರಾ ವರ್ಲ್ಡ್ ನಂಬರ್ ಕ್ಲಾಸ್ 1 ಬೌಲರ್ ಇರೋದ್ರಿಂದ ಬುಮ್ರಾ ಅವರೊಂದು ಬೆಸ್ಟ್ ಪರ್ಫಾರ್ಮೆನ್ಸನ್ನು ಫರ್ಹಾನ್ ವಿರುದ್ಧ ಕೊಡಲಿ ಅಂತ ನಾವು ಹೇಳ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ.